ಸ್ನೇಹಿತರೆ, ಇವತ್ತು ನಾವು ಇನ್ಸ್ಟಾಗ್ರಾಮ್ ನಲ್ಲಿ ಯಾವ್ದಾದ್ರು ಪೋಸ್ಟ್ ಅನ್ನ ಅಥವಾ ಯಾವ್ದಾದ್ರು ರೀಲ್ಸ್ ಅನ್ನ ಶೆಡ್ಯೂಲ್ ಮಾಡೋದು ಹೇಗೆ ಅಂತ ಚರ್ಚೆ ಮಾಡೋಣ. ಶೆಡ್ಯೂಲ್ ಮಾಡೋದು ಅಂದ್ರೆ ಏನು ಅಂತ ಮೊದಲು ನೋಡೋಣ. ಶೆಡ್ಯೂಲ್ ಮಾಡೋದು ಅಂದ್ರೆ ಯಾವ್ದಾದ್ರು ಒಂದು ಟೈಮ್ ನ ಸೆಟ್ ಮಾಡಬೇಕು. ಆ ಟೈಮ್ಗೆ ಅದು ಕರೆಕ್ಟ್ ಆಗಿ ಪಬ್ಲಿಷ್ ಆಗಬೇಕು. ನಮ್ಮ ರೀಲ್ಸ್ ಅಥವಾ ನಮ್ಮ ಪೋಸ್ಟ್ ಏನಿರುತ್ತೆ ಆ ಟೈಮ್ಗೆ ಸರಿಯಾಗಿ ಅಲ್ಲಿ ಪೋಸ್ಟ್ ಆಗಬೇಕು. ಆ ರೀತಿ ನಾವು ಟೈಮ್ ನ ಸೆಟ್ ಮಾಡಬಹುದು. ಯಾವ ರೀತಿ ನಾವು ಸೆಟ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಯಾವ್ದಾದ್ರು ಡೇಟ್ಗೆ ನಾವು ಒಂದು ರೀಲ್ಸ್ ನ ರೆಡಿ ಮಾಡಿದೀವಿ ಅನ್ಕೊಳ್ಳಿ, ಆ ರೀಲ್ಸ್ ನ ಒಂದು 4 ರಿಂದ 5 ದಿನಗಳ ನಂತರದಲ್ಲಿ ನಾವು ಹೇಳುವಂತ ಸಮಯಕ್ಕೆ ಸರಿಯಾಗಿ ಅದು ಪೋಸ್ಟ್ ಆಗಬೇಕು. ಆಟೋಮೆಟಿಕ್ ಆಗಿ ನಾವು ಏನೂ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನಾವು ಅಪ್ಲೋಡ್ ಮಾಡಿಬಿಟ್ಟು ಅದನ್ನ ಶೆಡ್ಯೂಲ್ ಮಾಡಿ ಇಟ್ರೆ ಮುಗಿತು. ನಾವು ಯಾವ ಒಂದು ಡೇಟ್ ನ ಹಾಕಿರ್ತೀವಿ ಅಥವಾ ಯಾವ್ದಾದ್ರು ಒಂದು ಟೈಮ್ ನ ಏನ್ ಹಾಕಿರ್ತೀವಿ ಆ ಟೈಮ್ಗೆ ಸರಿಯಾಗಿ ಅದು ಪಬ್ಲಿಷ್ ಆಗುತ್ತೆ ಅಥವಾ ಪೋಸ್ಟ್ ಆಗುತ್ತೆ. ಆ ರೀತಿ ನಾವು ಯಾವ್ದಾದ್ರು ಪೋಸ್ಟ್ ಇರ್ಬೋದು, ಯಾವ್ದಾದ್ರು ರೀಲ್ಸ್ ಇರ್ಬೋದು, ಯಾವ ರೀತಿ ನಾವು ಶೆಡ್ಯೂಲ್ ಮಾಡಬಹುದು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನೆಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ ನ ಓಪನ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಯಾವ ರೀತಿ ಪ್ರೊಸೆಸ್ ಇದೆ ಅಂತ ಹೇಳ್ತೀನಿ. ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ ನ ಇಲ್ಲಿ ನೋಡಿ ಓಪನ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಕೆಳಗಡೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನಾವು ರೆಗ್ಯುಲರ್ ಆಗಿ ಯಾವ ರೀತಿ ನಾವು ರೀಲ್ಸ್ ನ ಅಪ್ಲೋಡ್ ಮಾಡ್ತಿರ್ತೀವಿ ಅದೇ ರೀತಿ ಸ್ವಲ್ಪ ಆಪ್ಷನ್ ಅಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ರೀಲ್ಸ್ ಇರ್ಬೋದು ಅಥವಾ ಪೋಸ್ಟ್ ಅನ್ನು ಕೂಡ ನೀವು ಶೆಡ್ಯೂಲ್ ಮಾಡಬಹುದು. ಪೋಸ್ಟ್ ಅಥವಾ ರೀಲ್ಸ್ ಅನ್ನ ಸ್ಟೋರಿ ಶೆಡ್ಯೂಲ್ ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ. ನೀವು ಪೋಸ್ಟ್ ಅಥವಾ ರೀಲ್ಸ್ ಅನ್ನ ನೀವು ನೋಡಿ ರೀಲ್ಸ್ ನ ಮಾಡ್ತಾ ಇದ್ರಿ ಅನ್ಕೊಳ್ಳಿ. ರೀಲ್ಸ್ ನ ನಾವು ಇಲ್ಲಿ ಅಪ್ಲೋಡ್ ಮಾಡೋಣ. ಆಲ್ರೆಡಿ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ಳಿ. ಇಲ್ಲಿ ಒಂದು ಫೋಟೋನ ನಾನು ಹಾಕ್ತಾ ಇದ್ದೀನಿ. ನೀವು ಒಂದು ರೀಲ್ಸ್ ವಿಡಿಯೋ ಇರ್ಬೋದು, ಯಾವ್ದಾದ್ರು ಒಂದು ರೀಲ್ಸ್ ನೀವೇನು ಎಡಿಟಿಂಗ್ ಮಾಡ್ತಾ ಇರ್ತೀರಾ ಎಲ್ಲವನ್ನು ಕೂಡ ಮಾಡಿಬಿಟ್ಟು ರೆಡಿ ಮಾಡಿಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋತೀರಾ. ಮಾಡಿಬಿಟ್ಟು ಇಲ್ಲಿ ಅಪ್ಲೋಡ್ ಮಾಡುವಂತ ಒಂದು ಮೆನ್ಯೂನಲ್ಲಿ ಬರ್ತೀರಾ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಶೆಡ್ಯೂಲ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡ್ಬೇಕು. ಇಲ್ಲಿ ನೋಡಿ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ಎಂಡ್ಗೆ ಒಂದು ಆಪ್ಷನ್ ಇರುತ್ತೆ. ಮೋರ್ ಆಪ್ಷನ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಮೋರ್ ಆಪ್ಷನ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಶೆಡ್ಯೂಲ್ ದಿಸ್ ರೀಲ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಶೆಡ್ಯೂಲ್ ದಿಸ್ ರೀಲ್ ಪೋಸ್ಟ್ ನ ನೀವು ಮಾಡ್ತಾ ಇದ್ರೆ ಶೆಡ್ಯೂಲ್ ದಿಸ್ ಪೋಸ್ಟ್ ಅಂತ ಬರುತ್ತೆ. ಆ ಒಂದು ಆಪ್ಷನ್ ಅನ್ನ ಈ ರೀತಿ ಆನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೀವು ಯಾವ ಡೇಟ್ಗೆ ಶೆಡ್ಯೂಲ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಸಮಯಕ್ಕೆ ಮಾಡ್ತಾ ಇದ್ದೀರಾ ಸೆಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ನೀವು 3 ರಿಂದ 4 ದಿನದ ನಂತರನೂ ಕೂಡ ನೀವು ಸೆಟ್ ಮಾಡ್ಕೋಬಹುದು ಅಥವಾ ಇವತ್ತೇ ನಂತರದಲ್ಲಿ 2-3 ಗಂಟೆಗಳ ನಂತರದಲ್ಲಿ ನೀವು ಹಾಗೇನು ಶೆಡ್ಯೂಲ್ ಮಾಡ್ಕೋಬಹುದು. ಇಲ್ಲಿ ನೋಡಿ ಸಮಯ, ಡೇಟು, ಟೈಮು, ನಿಮಿಷ ಇಲ್ಲಿ ನೋಡ್ಬೋದು. ನಿಮಿಷ ಮತ್ತು AM PM ಅಥವಾ PM ಅಂತ ಸೆಲೆಕ್ಟ್ ಮಾಡಿಬಿಟ್ಟು ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಟ್ಯೂಸ್ಡೇ ಜುಲೈ 29ಗೆ ಇದು ಶೆಡ್ಯೂಲ್ ಆಗಿದೆ. ನಂತರದಲ್ಲಿ ನಾನು ಇಲ್ಲಿ ಬ್ಯಾಕ್ ಬರ್ತೀನಿ. ಈ ರೀತಿ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಶೆಡ್ಯೂಲ್ ಅಂತ ಕೆಳಗಡೆ ಆಪ್ಷನ್ ಬರ್ತಾ ಇದೆ ನೋಡಿ ಬ್ಲೂ ಕಲರ್ ಅಲ್ಲಿ. ನೋಡಿ ಸಂಪೂರ್ಣ ಅಂತ ಇಲ್ಲಿ ನೋಡಿ ಶೆಡ್ಯೂಲ್ ಅಂತ ಇಲ್ಲಿ ಏನು ಆಪ್ಷನ್ ಇದೆ ಅಲ್ಲಿ ನೀವು ಈ ರೀತಿ ಕ್ಲಿಕ್ ಮಾಡಿದ್ರೆ ಮುಗಿತು. ನಿಮ್ಮ ರೀಲ್ಸ್ ಅನ್ನೋದು ಅಪ್ಲೋಡ್ ಆಗುತ್ತೆ. ಅಪ್ಲೋಡ್ ಆದ್ರೆ ಅದು ನೀವು ಯಾವ ಸಮಯ ಹೇರ್ತೀರಾ ಆ ಸಮಯಕ್ಕೆ ಸರಿಯಾಗಿ ಅದು ಶೆಡ್ಯೂಲ್ ಆಗುತ್ತೆ. ಈ ರೀತಿ ನಾವು ಯಾವ್ದಾದ್ರು ಪೋಸ್ಟ್ ಅಥವಾ ರೀಲ್ಸ್ ನ ಇನ್ಸ್ಟಾಗ್ರಾಮ್ ನಲ್ಲಿ ಶೆಡ್ಯೂಲ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.